ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸ್ಟೂಡೆಂಟ್ ಅಡ್ಡಾ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ತಿಳಿಸ್ತಾ, ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನ ಇದೆ. ಹಾಗಾಗಿ ಭಾರತದ ಎಲ್ಲ ಮಹಿಳೆಯರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ನಿಮ್ಮ ಶಾಲೆ, ಕಾಲೇಜು ಅಥವಾ ಇನ್ಯಾವುದೇ ಕಾರ್ಯಕ್ರಮಗಳಲ್ಲಿ ನೀವು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇರ್ತೀರಾ. ಸೊ ಅದರ ಕುರಿತಾದಂಥ ಒಂದು ಅದ್ಭುತವಾದಂತಹ ಒಂದು ಸ್ಕ್ರಿಪ್ಟನ್ನು ಹೇಗೆ ರೆಡಿ ಮಾಡೋದು, ಒಂದು ಕಾರ್ಯಕ್ರಮವನ್ನು ಹೇಗೆಲ್ಲ ತಯಾರು ಮಾಡ್ಬೋದು ಅನ್ನೋದನ್ನು ಇದರಲ್ಲಿದೆ. ಮೊದಲು ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ನೀವು ಬಹಳ ನಗ್ತಾ ವೇದಿಕೆ ಮೇಲೆ ಹೋಗಿ ಎಲ್ಲರನ್ನ ನೋಡ್ತಾ ನಗ್ತಾ ಅವ್ರ ಪರ್ಮಿಷನ್ ತೆಗೆದುಕೊಂಡು ನಾನೆಲ್ಲ ಈ ಕಾರ್ಯಕ್ರಮವನ್ನು ನಡೆಸ್ತೀನಿ ಅಂತ ಫಸ್ಟ್ ವಿಶ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಅದಕ್ಕೂ ಮುಂಚೆ ಒಂದು ಯಾವುದೇ ಕಾರ್ಯಕ್ರಮನ ಮಾಡಬೇಕಾದ್ರೆ ಅದಕ್ಕೆ ಒಂದು ಕವನವನ್ನು ಅಥವಾ ಇನ್ಯಾವುದೋ ಕೊಟೇಶನನ್ನು ಹೇಳಿದರೆ ಭಾಳ ಅದ್ಭುತವಾಗಿರ್ತದೆ. ಸೊ ಈ ಕಾರ್ಯಕ್ರಮದಲ್ಲಿ ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ, ಅಂತಾರಾಷ್ಟ್ರೀಯ ಮಹಿಳಾ ದಿನದ ಕುರಿತು ಹೋಗಿ ನಿಂತು ಒಳ್ಳೆ ಡ್ರೆಸ್ ಸೆನ್ಸಿಂಗ್ ಮಾಡ್ಕೋಬೇಕು, ನಗ್ತಾ ಮಾತಾಡ್ತಾ ಇರಬೇಕು. ನೋಡಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾನು ಹುಟ್ಟಿದಾಗ ಒಬ್ಬ ಹೆಂಗಸು ನನ್ನ ಕೈ ಹಿಡಿದುಕೊಂಡಳು, ಅವಳೇ ನನ್ನ ತಾಯಿ. ನಾನು ಮಗುವಾಗಿ ಆಟವಾಡುತ್ತಿದ್ದಾಗ ಒಬ್ಬ ಹೆಂಗಸು ನನ್ನ ಜೋಪಾನ ಮಾಡಿ ನನ್ನ ಜೊತೆ ಆಟವಾಡುತ್ತಿದ್ದಳು, ಆಕೆ ನನ್ನ ಅಕ್ಕ. ನಾನು ಸ್ಕೂಲಿಗೆ ಹೋಗುವಾಗ ಒಬ್ಬ ಹೆಂಗಸು ನನಗೆ ಪಾಠ ಹೇಳಿಕೊಟ್ಟಳು, ಆಕೆ ನನ್ನ ಶಿಕ್ಷಕಿ. ನನಗೆ ಸಹಾಯ ಮಾಡುತ್ತಾ ನನ್ನ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಾ ನನ್ನನ್ನು ಪ್ರೀತಿ ಮಾಡುತ್ತಾ ಬಂದವಳು ನನ್ನ ಹೆಂಡತಿ. ನನಗೆ ಕಷ್ಟವಾದಾಗ ಕಣ್ಣಿನ ಹನಿ ಹಾಕಿದವಳು ನನ್ನ ಮಗಳು. ನಾನು ಸತ್ತಾಗ ಒಬ್ಬಳು ನನಗೆ ಮಲಗಿಸಲು ಒಬ್ಬಳು ಜಾಗ ಕೊಟ್ಟಳು, ಆಕೆ ನನ್ನ ಭೂಮಿ ತಾಯಿ. ನೀವು ಪುರುಷರಾಗಿದ್ದಲ್ಲಿ ಪ್ರತಿಯೊಂದು ಹೆಣ್ಣನ್ನು ಗೌರವಿಸಿ, ನೀವು ಮಹಿಳೆಯಾಗಿದ್ದಲ್ಲಿ ಪ್ರತಿಯೊಂದು ಹೆಣ್ಣನ್ನಾಗಿ ಹೆಮ್ಮೆ ಪಡಿ ಎಂದು ಹೇಳ್ತಾ ಈ ಅಂತಾರಾಷ್ಟ್ರೀಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ, ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನು ಹೇಗೆಲ್ಲ ವರ್ಣಿಸಿದ್ದಾನೆ ಎಂದು ನಾವು ತಿಳಿದುಕೊಳ್ಬೇಕು ಅಂತ ಹೇಳ್ತಾ, ವೇದಿಕೆ ಮೇಲಿರುವ ತಮ್ಮೆಲ್ಲರ ಅನುಮತಿಯ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ ಬಂಧುಗಳೇ ಅಂತ ನೀವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು. ಅಥವಾ ಇನ್ಯಾವುದೇ ರೀತಿಯಾದ ಕೊಟೇಶನ್ಗಳನ್ನು ನೀವು ಹೇಳ್ಬೋದು. ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ತೂಗುತ್ತದೆ, ಹೌದಲ್ವಾ? ಶಾಲೆಯೊಂದು ತೆರೆದರೆ ಮಹಿಳೆಗೆ ಎಷ್ಟು ಅದ್ಭುತವಾಗಿರ್ತದೆ. ಶಾಲೆ ಒಂದು ತೆರೆದರೆ ನಮ್ಮ ಇಡೀ ದೇಶವೇ ಗೆದ್ದಂತೆ ಅಂತ ಹೇಳ್ತೀವಿ. ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಅದೇ ರೀತಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ನನ್ನ ಹೆಸರು ಅಂತ ನೀವು ನಿಮ್ಮ ಹೆಸರನ್ನು ಹೇಳ್ಕೊಂಡು ಸ್ಟಾರ್ಟ್ ಮಾಡಬೇಕು. ನಾವೆಲ್ಲರೂ ಇಂದು ವಿಶೇಷ ಸಂದರ್ಭದಲ್ಲಿ ಸೇರಿದ್ದೇವೆ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಹರ್ಷೋತ್ಸಾಹದಲ್ಲಿದ್ದೇವೆ. ನಾರಿ ಶಕ್ತಿ ವಿಶ್ವಶಕ್ತಿ ಎಂಬ ಸಂದೇಶದೊಂದಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕವಾಗಿ ಮಹಿಳೆಯರ ಸಾಧನೆಗಳನ್ನು ಗೌರವಿಸುವ ದಿನ ಇದಾಗಿದೆ. ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ಸೇರಿ ಬಹಳ ಅದ್ಭುತವಾಗಿ ಪ್ರಾರಂಭಿಸೋಣ. ಅದಕ್ಕೂ ಮೊದಲು ಈ ಸಂದರ್ಭದಲ್ಲಿ ಈ ಮಹಿಳಾ ದಿನದ ಒಂದು ವಿಶೇಷ ಏನಂತಂದರೆ, 1911ರಲ್ಲಿ ಪ್ರಾರಂಭವಾದ ಈ ದಿನ ಮಹಿಳೆಯರ ಹಕ್ಕುಗಳು, ಸಮಾನತೆ ಮತ್ತು ಸಾಮರ್ಥ್ಯವನ್ನು ಪ್ರಪಂಚದ ಎಲ್ಲ ಮೂಲೆಗಳಲ್ಲೂ ಪ್ರಚಾರ ಮಾಡೋದಕ್ಕೆ ಈ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಆಚರಿಸಲಾಗ್ತದೆ ಅಂತ ಹೇಳ್ತಾ, ಈಗ ನಾನು ಕಾರ್ಯಕ್ರಮದ ಮೊದಲ ಘಟ್ಟಕ್ಕೆ ಹೋಗ್ತಾ ಇದ್ದೇನೆ. ಕಿತ್ತೂರು ಚೆನ್ನಮ್ಮನ ಸಿಂಹಗರ್ಜನೆ, ರಾಣಿ ಲಕ್ಷ್ಮೀಬಾಯಿಯ ತ್ಯಾಗದ ಕತೆ, ಸಾವಿತ್ರಿಬಾ ಫುಲೆಯ ಶಿಕ್ಷಣ, ಕಲ್ಪನಾ ಚಾವ್ಲಾರ ಸಂಶೋಧನೆ, ಇವೆಲ್ಲ ಮಹಿಳೆಯರ ಹೊರ ಜಗತ್ತಿಗೆ ಕಾಲಿಡುವಂತೆ ಸತ್ಕಾರ ಮಾಡಿದ್ದಾವೆ. ಸೊ ಅದೇ ರೀತಿ ಇದೀಗ ಕಾರ್ಯಕ್ರಮದ ವೇದಿಕೆಯ ಮೇಲಿರುವಂತಹ ಎಲ್ಲ ಅತಿಥಿ ಮಹನೀಯರಿಗೆ ಚಪ್ಪಾಳೆ ಮುಖಾಂತರ ಸ್ವಾಗತಿಸ್ತಾ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋದಕ್ಕೆ ಬಯಸ್ತೀನಿ ಅಂತ ಸ್ವಾಗತ ಮಾಡ್ತಾ, ಯಾರು ಸ್ವಾಗತ ಭಾಷಣ ಮಾಡ್ತಾರೆ ನೋಡ್ರಿ ಅವರನ್ನು ಸ್ವಾಗತಕ್ಕೆ ಕರಿಬೇಕು. ಅದೇ ರೀತಿ ಅದಾದ ನಂತರ ಏನಿರ್ತದೆ, ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ನೀವು ಕರಿಬೇಕು. ಇದೀಗ ಈ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲೆ ಇರತಕ್ಕಂತಹ ಎಲ್ಲ ಅತಿಥಿ ಮಹನೀಯರನ್ನು ಸ್ವಾಗತಿಸ್ತಾ, ಈಗ ವೇದಿಕೆಯಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವಂಥ ಶ್ರೀಯುತರನ್ನು ಚಪ್ಪಾಳೆ ಮುಖಾಂತರ ಸ್ವಾಗತಿಸಿ, ಸಸಿಗೆ ನೀರು ಹಾಕುವ ಮುಖಾಂತರ ಶ್ರೀಯುತರನ್ನು ಉದ್ಘಾಟಿಸಬೇಕಂತ ವಿನಂತಿಸ್ಕೊಳ್ತೇನೆ ಅಂತ ಹೇಳಬೇಕು. ಅವರು ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಮಾಡಿದ ನಂತರ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರೋ ಶ್ರೀಯುತರಿಂದ ಉದ್ಘಾಟನಾ ಮಾತು ಅಂತ ನೀವು ಹೇಳಬೇಕಾಗ್ತದೆ. ಅವರು ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಮಾಡಿದ ಮಾತುಗಳನ್ನಾಡಿದ ಶ್ರೀಯುತರಿಗೆ ಧನ್ಯವಾದ ಅಂತ ಮತ್ತೆ ಅವ್ರನ್ನ ಬಿಟ್ಕೊಳ್ಬೇಕು. ಅದಾದ ನಂತರ ನೀವು ಇಲ್ಲಿ ಎರಡು ರೀತಿಯಾಗಿ ಮಾಡ್ಕೋಬೋದು. ಒಂದು, ಮುಖ್ಯ ಅತಿಥಿ ಭಾಷಣಗಳನ್ನು ಮಾಡಿಸ್ಬೋದು, ಅಥವಾ ನೀವಿನ್ನು ಯಾವುದೇ ರೀತಿಯಾದ ನಿಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಭಾಷಣಗಳನ್ನು ಮಾಡಿರ್ತೀರಲ್ಲ, ಭಾಷಣಗಳನ್ನು ಮತ್ತು ನೃತ್ಯಗಳನ್ನು ಅಥವಾ ಇನ್ನೇನೋ ಹಾಡು ಈಗ ಏನು ಮಾಡಿರ್ತೀರೋ ನೋಡಿ, ಅವುಗಳನ್ನು ಇಲ್ಲಿ ಹಾಕೋಬೋದು ಅಥವಾ ಅತಿಥಿ ಭಾಷಣಗಳನ್ನು ಮಾಡ್ಬೋದು. ನೀವು ಅತಿಥಿ ಭಾಷಣಗಳನ್ನೇನಾದರೂ ಕೊಟ್ಟಿದ್ದರೆ ಇಲ್ಲಿ ಮೊದಲನೇ ಅತಿಥಿಯಾಗಿ ಒಬ್ಬರನ್ನು ಕರಿಬೇಕು. ಶ್ರೀಯುತರ ಈ ಒಂದು ಮಹಿಳಾ ದಿನಾಚರಣೆ ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕಂತ ಹೇಳಬೇಕು. ಅವ್ರು ಹೇಳಿ ಹೋದ್ಮೇಲೆ ಶ್ರೀಯುತರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದ ಅಂತ 1, 2, 3 ಅವ್ರಿಗೆ ಹೇಳ್ಬೋದು. ಆಮೇಲೆ ಎಲ್ಲ ಮಾತುಗಳನ್ನು ಮುಗಿಸಿ ನೀವು ಧನ್ಯವಾದಗಳನ್ನು ಹೇಳಿ ಕಾರ್ಯಕ್ರಮ ಮುಗಿಸಿ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದರೆ ಅವುಗಳನ್ನು ಕೂಡ ನೀವು ನಡೆಸ್ಕೊಡ್ಬಹುದಾಗ್ತದೆ. ಅಥವಾ ನಿಮ್ಮ ಶಾಲೆಯಲ್ಲಿ ಭಾಷಣ ಸ್ಪರ್ಧೆಗಳಿದ್ದರೆ ನೀವು ಭಾಷಣಗಳನ್ನು ಕೂಡ ಮಾಡಿಸ್ಬೋದು. ಅಥವಾ ಇನ್ಯಾವುದೇ ರೀತಿಯಾದ
ಏನೋ ನೃತ್ಯಗಳಿದ್ದರೆ, ಹಾಡುಗಳಿದ್ದರೆ ಅವುಗಳನ್ನು ಇಲ್ಲಿ ನೀವೇನು ಮಾಡ್ಬೋದು, ಸೇರಿಸ್ಕೊಳ್ಬಹುದಾಗ್ತದೆ. ಅದಾದ ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಅಧ್ಯಕ್ಷೀಯ ಮಾತುಗಳನ್ನು ಹೇಳಬೇಕಾಗ್ತದೆ. ಅಧ್ಯಕ್ಷರಿರ್ತಾರಲ್ವ, ಅಧ್ಯಕ್ಷರ ಮಾತುಗಳನ್ನು ಹೇಳಬೇಕು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಯುತರು ಈಗ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಂತ ವಿನಂತಿಸಿಕೊಂಡು ಅವರನ್ನು ನಗುತ್ತಾ ವೇದಿಕೆ ಕರೆದು ಅವ್ರು ಮಾತಾಡೋಗ್ತಾರೆ. ಮಾತಾಡಿದ ಮೇಲೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತರು ಬಹಳ ಅದ್ಭುತವಾಗಿ ಮಾತನಾಡಿದ್ದಾರೆ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿ ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೇವೆ. ಇದೀಗ ವಂದನಾರ್ಪಣೆ. ಸೊ ಹುಟ್ಟಿದ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ಅಂತಿಮವಾಗಲೇಬೇಕು. ಸೊ ಹಾಗಾಗಿ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಇದೀಗ ಈ ಕಾರ್ಯಕ್ರಮವನ್ನು ವಂದನಾರ್ಪಣೆ ಮಾಡೋದಕ್ಕೆ ಬರ್ತಿದ್ದಾರೆ ಶ್ರೀಯುತರು ಅಂತ ಅವ್ರು ಯಾರಿರ್ತಾರೆ ಅವ್ರನ್ನ ಕರ್ಕೊಂಡು ನೀವು ಹೋಗಿಬಿಡ್ಬೇಕಾಗ್ತದೆ. ಈ ರೀತಿಯಾಗಿ ನೀವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾಗ್ತದೆ, ಹೌದಲ್ವಾ? ಎಸ್, ಇದೇ ರೀತಿಯಾದಂಥ ವಿಡಿಯೋಗಳು ನಿಮಗೆ ಬೇಕಾದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ವಿನಂತಿಸ್ಕೊಳ್ತೇನೆ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ.